ಕ್ಯಾಬಿನೆಟ್ಗೆ ಬರಲಿ ಪ್ರಸ್ತಾವನೆಗಳು, ಚರ್ಚೆ ಆಗಲಿ. ಅದಾದಮೇಲೆ ಏನು ತೀರ್ಮಾನ ಕ್ಯಾಬಿನೆಟ್ ತಗೋತಾರೆ ಅಥವಾ ಮುಖ್ಯಮಂತ್ರಿಗಳ ಏನು ಒಂದು ಸಂಕಲ್ಪ ಇದೆ ಅದನ್ನು ಚರ್ಚೆ ಮಾಡ್ತೀವಿ. ಅದು ಏನಾದರೂ ನಮ್ಮ ರಾಜ್ಯಕ್ಕೆ ವಿನೂತನವಾಗಿ ಒಳ್ಳೆಯದಾಗಂಗಿದ್ರೆ ಅದು ಮಾಡಬೇಕಲ್ಲ. ಸರ್, ಈಗ ರಿಷಬ್ ಶೆಟ್ಟರ್ನ ಕರಾವಳಿ ಪ್ರವಾಸೋದ್ಯಮ ರಾಯಭಾರಿಯನ್ನಾಗಿ ಮಾಡಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೆ. ಆದರೂ ಕೆಲವೊಂದು ವಿರೋಧ ಕೂಡ ವ್ಯಕ್ತ ಆಗ್ತಿದೆ ನಿಮ್ಮ ಬೆಂಬಲಿಸುವಂಥ ಇವರಲ್ಲಿ. ಹಿಂದೊಂದು ದಿವಸ ರಾಹುಲ್ ಗಾಂಧಿ ಅವರು ಹೂ ಇಸ್ ರಾಹುಲ್ ಗಾಂಧಿ ಅನ್ನುವಂಥದ್ದು ಕೇಳಿದ್ರು, ನಗಾಡಿದ್ರು, ವ್ಯಂಗ್ಯವಾಗಿ ನಗಾಡಿದ್ರು. ನೋಡಿ, ಅದು ನೀವು ಯಾವುದು ಹೇಳ್ತಾ ಇದ್ದೀರಾ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ನಮಗೆ ಇಂಟ್ರೆಸ್ಟ್ ಏನಿರೋದು, ನಮ್ಮ ರಾಜ್ಯದಲ್ಲಿ ಆರ್ಥಿಕ ಸ್ಥಿರತೆ ಇರಬೇಕು, ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು. ಅದು ನಿಮ್ಮ IT-BT ಇಲಾಖೆಯಿಂದ ಇರ್ಬೋದು, ಇಂಡಸ್ಟ್ರಿ ಇಲಾಖೆಯಿಂದ ಇರ್ಬೋದು, ಪ್ರವಾಸೋದ್ಯಮದಿಂದ ಇರ್ಬೋದು. ಭಾಳ ಸ್ಪಷ್ಟವಾದಂಥ ಸಂದೇಶ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮೊದಲನೇ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ. ಕರ್ನಾಟಕ ವಿಲ್ ಬಿ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ. ಸೊ ಅದಕ್ಕೆ ನಾವು ಏನೇನು ಮಾಡಬೇಕು ಅದೆಲ್ಲನೂ ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರತಿ ಜಿಲ್ಲೆದು GDP ಗ್ರೋತ್ ಹೇಗೆ ಮಾರ್ಜಿನಲ್ಲಿ ಇನ್ಕ್ರೀಸ್ ಮಾಡ್ಬೋದು ಅದನ್ನು ಒಂದು ಯೋಜನೆ ಹಾಕ್ಕೊತಾ ಇದ್ದಾರೆ. ಮತ್ತು ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, IT ಇರ್ಬೋದು, ಇವೆಲ್ಲ ಇಲಾಖೆಗೂ ಕೂಡ ಉತ್ತೇಜನವನ್ನು ಕೊಟ್ಟು ಒಂದು ಕರ್ನಾಟಕ ಹ್ಯಾಸ್ ಅ ವೆರಿ ಕಂಡ್ಯೂಸಿವ್ ಎನ್ವೈರ್ಮೆಂಟ್ ಫಾರ್ ಬಿಸ್ನೆಸ್. ಬರೀ ಕರಾವಳಿ ಅಂತಲ್ಲ, ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಒಂದು ಸ್ಪೆಷಲ್ ಎಕನಾಮಿಕ್ ಮಿಷನ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಆಲೋಚನೆ ಇದೆ. ಸೊ ಅದೇನೇ ಇದ್ರೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಜನರ ಮುಂದೆ ಪ್ರಸ್ತಾಪ ಮಾಡ್ತೀವಿ. ನೋಡಿ, ಕ್ಯಾಬಿನೆಟ್ಗೆ ಬರಲಿ ಪ್ರಸ್ತಾವನೆಗಳು, ಚರ್ಚೆ ಆಗಲಿ. ಅದಾದಮೇಲೆ ಏನು ತೀರ್ಮಾನ ಕ್ಯಾಬಿನೆಟ್ ತಗೋತಾರೆ ಅಥವಾ ಮುಖ್ಯಮಂತ್ರಿಗಳ ಏನು ಒಂದು ಸಂಕಲ್ಪ ಇದೆ ಅದನ್ನು ಚರ್ಚೆ ಮಾಡ್ತೀವಿ. ಅದು ಏನಾದರೂ ನಮ್ಮ ರಾಜ್ಯಕ್ಕೆ ವಿನೂತನವಾಗಿ ಒಳ್ಳೆಯದಾಗಂಗಿದ್ರೆ ಅದು ಮಾಡಬೇಕಲ್ಲ. ಸರ್, ಈಗ ರಿಷಬ್ ಶೆಟ್ಟರ್ನ ಕರಾವಳಿ ಪ್ರವಾಸೋದ್ಯಮ ರಾಯಭಾರಿಯನ್ನಾಗಿ ಮಾಡಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೆ. ಆದರೂ ಕೆಲವೊಂದು ವಿರೋಧ ಕೂಡ ವ್ಯಕ್ತ ಆಗ್ತಿದೆ ನಿಮ್ಮ ಬೆಂಬಲಿಸುವಂಥ ಇವರಲ್ಲಿ. ಹಿಂದೊಂದು ದಿವಸ ರಾಹುಲ್ ಗಾಂಧಿ ಅವರು ಹೂ ಇಸ್ ರಾಹುಲ್ ಗಾಂಧಿ ಅನ್ನುವಂಥದ್ದು ಕೇಳಿದ್ರು, ನಗಾಡಿದ್ರು, ವ್ಯಂಗ್ಯವಾಗಿ ನಗಾಡಿದ್ರು. ನೋಡಿ, ಅದು ನೀವು ಯಾವುದು ಹೇಳ್ತಾ ಇದ್ದೀರಾ ರಿಷಬ್ ಶೆಟ್ಟಿ ಅವ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಬಟ್ ನಮಗೆ ಇಂಟ್ರೆಸ್ಟ್ ಏನಿರೋದು, ನಮ್ಮ ರಾಜ್ಯದಲ್ಲಿ ಆರ್ಥಿಕ ಸ್ಥಿರತೆ ಇರಬೇಕು, ಬಂಡವಾಳ ಬರಬೇಕು, ಉದ್ಯೋಗ ಸೃಷ್ಟಿಯಾಗಬೇಕು. ಅದು ನಿಮ್ಮ IT-BT ಇಲಾಖೆಯಿಂದ ಇರ್ಬೋದು, ಇಂಡಸ್ಟ್ರಿ ಇಲಾಖೆಯಿಂದ ಇರ್ಬೋದು, ಪ್ರವಾಸೋದ್ಯಮದಿಂದ ಇರ್ಬೋದು. ಭಾಳ ಸ್ಪಷ್ಟವಾದಂಥ ಸಂದೇಶ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮೊದಲನೇ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ. ಕರ್ನಾಟಕ ವಿಲ್ ಬಿ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಅಂತ. ಸೊ ಅದಕ್ಕೆ ನಾವು ಏನೇನು ಮಾಡಬೇಕು ಅದೆಲ್ಲನೂ ಪ್ರಯತ್ನ ನಾವು ಮಾಡ್ತಾಯಿದ್ವಿ. ಲೋಕಲ್ ಎಕನಾಮಿಕ್ ಆಕ್ಸಿಲರೇಷನ್ ಪ್ರೋಗ್ರಾಮ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರತಿ ಜಿಲ್ಲೆದು GDP ಗ್ರೋತ್ ಹೇಗೆ ಮಾರ್ಜಿನಲ್ಲಿ ಇನ್ಕ್ರೀಸ್ ಮಾಡ್ಬೋದು ಅದನ್ನು ಒಂದು ಯೋಜನೆ ಹಾಕ್ಕೊತಾ ಇದ್ದಾರೆ. ಮತ್ತು ಪ್ರವಾಸೋದ್ಯಮ ಇಲಾಖೆ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, IT ಇರ್ಬೋದು, ಇವೆಲ್ಲ ಇಲಾಖೆಗೂ ಕೂಡ ಉತ್ತೇಜನವನ್ನು ಕೊಟ್ಟು ಒಂದು ಕರ್ನಾಟಕ ಹ್ಯಾಸ್ ಅ ವೆರಿ ಕಂಡ್ಯೂಸಿವ್ ಎನ್ವೈರ್ಮೆಂಟ್ ಫಾರ್ ಬಿಸ್ನೆಸ್. ಬರೀ ಕರಾವಳಿ ಅಂತಲ್ಲ, ಕಲ್ಯಾಣ ಕರ್ನಾಟಕಕ್ಕೂ ಕೂಡ ಒಂದು ಸ್ಪೆಷಲ್ ಎಕನಾಮಿಕ್ ಮಿಷನ್ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳ ಆಲೋಚನೆ ಇದೆ. ಸೊ ಅದೇನೇ ಇದ್ರೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿ ಜನರ ಮುಂದೆ ಪ್ರಸ್ತಾಪ ಮಾಡ್ತೀವಿ.